ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನವಿಲ್ ಗೋಡ್ಡಾಡ್ ಅಂತ ಯಾವ ಮನುಷ್ಯನ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ಆ ಮನುಷ್ಯ ಒಂದು ಸೆಂಟೆನ್ಸ್ ಹೇಳೋಗಿದ್ದೇನೆ ಆಂಗ್ಲ ಭಾಷೆಯಲ್ಲಿ. ಅದು ಏನು ಅಂತಂದ್ರೆ, ಎವ್ರಿ ಒನ್ ಈಸ್ ಯು ಪುಶ್ಡ್ ಔಟ್, ಎವ್ರಿ ಒನ್ ಈಸ್ ಯು ಪುಶ್ಡ್ ಔಟ್ ಅಂತ. ಅಂದ್ರೆ ನೀವು ಯಾರ್ಯಾರನ್ನ ನೋಡ್ತಾ ಇದ್ದೀರಾ ಹೊರಗಡೆ ಪ್ರಪಂಚದಲ್ಲಿ, ಅದೆಲ್ಲವೂ ನೀವೇ. ಅಂದ್ರೆ ನಿಮ್ಮ ಮಿರರ್ ಇದ್ದಂಗೆ, ನೀವು ಏನ್ ಬಿಹೇವ್ ಮಾಡ್ತೀರಾ ಅದೇ ತರಹ ಅವರು ಬಿಹೇವ್ ಮಾಡ್ತಾರೆ ಅಂತ ಆ ಮನುಷ್ಯ ಹೇಳೋಗಿದ್ದಾನೆ. ಅಂದ್ರೆ ನಾವು ಹೆಂಗೆ ಇರ್ತೀವೋ ಅದೇ ತರ ಎಲ್ಲರೂ ಇರ್ತಾರ, ಅಥವಾ ನಾವು ಒಳಗಡೆ ಚೇಂಜ್ ಆಗೋದ್ರಿಂದ ಹೊರಗಡೆ ಇನ್ನೊಬ್ಬರ ಮೈಂಡ್ ಚೇಂಜ್ ಮಾಡ್ಬೋದಾ, ಅವರ ಬಿಹೇವಿಯರ್ನ ಚೇಂಜ್ ಮಾಡ್ಬೋದಾ, ನಮಗೆ ತಕ್ಕಂತೆ ಅವ್ರನ್ನ ನಾವು ಚೇಂಜ್ ಮಾಡ್ಬಿಡ್ಬೋದಾ ಅಂತ ಈ ತರ ಎಲ್ಲ ತುಂಬಾ ಕ್ವಶನ್ಗಳು ಬರ್ತಾ ಹೋಗುತ್ತೆ. ಇದಕ್ಕೆ ನಾನು ನನ್ನ ಜೀವನದಲ್ಲೇ ನಡೆದ ಒಂದು ಘಟನೆನ ನಿಮಗೆ ಹೇಳ್ತೀನಿ, ಇದು ಯಾಕೆ ನಿಜ ಅಂತ ಹೇಳಿ. ಸುಮಾರು ನಾನು ಕಾಲೇಜಲ್ಲಿ ಇದ್ದಾಗ ಒಬ್ರು ಮೇಡಮ್ ಇದ್ರು. ನಮಗೆ ಲ್ಯಾಬ್ ಅಂತ ಇರುತ್ತಲ್ಲ, ಆಗ ಅಲ್ಲಿ ಅದು ಏನು ಎಕ್ಸ್ಪೆರಿಮೆಂಟ್ಸ್ಗಳಿದಾವೆ ಅವನ್ನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ನಮಗೆ ಗೊತ್ತಿದ್ದಂಗೆ ಕಾಲೇಜಲ್ಲಿ ಒಂದು 5-6 ಜನರನ್ನ ಸ್ಟೂಡೆಂಟ್ಸ್ನ ಸುತ್ತ ನಿಲ್ಲಿಸಿ ಒಂದು ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ತರ ಮಾಡುವಾಗ ನಾನು ಏನು ಮಾತಾಡ್ತಾ ಇರಲಿಲ್ಲ, ನಾನು ಅವಾಗ ತುಂಬಾ ಸೈಲೆಂಟ್ ಆಗಿದ್ದೆ. ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಸುಮ್ಮನೆ ಕೇಳಿಸ್ಕೊಂಡು ಹ್ಞೂ ಹ್ಞೂ ಅಂತೇಳಿ ಅದೇನು ಹೇಳ್ತಾ ಇದ್ದಾರೆ ಅದನ್ನು ಬರಿತಾ ಹೋಗ್ತಾ ಇದ್ದೆ. ಈ ತರ ಸುಮಾರು ಒಂದು 3-4 ಕ್ಲಾಸಸ್ ಆದ್ಮೇಲೆ ಅವ್ರಿಗೆ ಒಂಥರ ಡೌಟ್ ಬಂತು. ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಸ್ಟೂಡೆಂಟ್ಸು 2 ಅರ್ಥ ಬರುತ್ತೆ, ಇಲ್ಲ ಎಲ್ಲ ಅರ್ಥ ಆಗಿರ್ಬೇಕು, ಇಲ್ಲ ಏನೂ ತಲೆ ಒಳಗೆ ಹೋಗ್ತಾ ಇಲ್ಲ ಅಂತ. ನನಗೆ ಎಲ್ಲ ಅರ್ಥ ಆಗ್ತಾ ಇತ್ತು, ಅದಕ್ಕೆ ನಾನು ಸುಮ್ಮನೆ ಇದ್ದೆ. ನಾನು ತುಂಬಾ ಮಾತಾಡ್ತಾನೂ ಇರಲಿಲ್ಲ ಅವಾಗ ಆ ಮೇಡಮ್ ನನಗೆ ಅನ್ನೋರು, ನೀನು ಇದೇ ತರ ಸೈಲೆಂಟ್ ಆಗಿ ಇವಾಗಿರ್ಬೋದು, ಆದ್ರೆ ವೈವಾ ಬಂದಾಗ ಎಕ್ಸಾಮ್ ಬಂದಾಗ ಸೈಲೆಂಟ್ ಆಗಿದ್ರೆ 0 ಬಂದ್ಬಿಡುತ್ತೆ, ಸ್ವಲ್ಪ ಹುಷಾರಾಗಿರು ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಕೋಪದಲ್ಲಿ ಅಂತ ಇದ್ರು. ನಾ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಓಕೆ ಮೇಡಮ್ ಅಂತ ಇದ್ದೆ. ಕೊನೆ ದಿನ ಪ್ರೆಸೆಂಟೇಷನ್ ಕ್ಲಾಸ್ ಬಂತು, ಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು ಆ ಎಕ್ಸ್ಪೆರಿಮೆಂಟ್ ಮೇಲೆ. ಆವತ್ತಿನ ದಿನ ನಾನು ಪ್ರೆಸೆಂಟೇಷನ್ನ ತುಂಬಾ ಚೆನ್ನಾಗಿ ಮಾಡಿದೆ. ಎಷ್ಟು ಚೆನ್ನಾಗಿ ಮಾಡಿದೆ ಅಂತಂದ್ರೆ, ಯಾವ ಮೇಡಮ್ ನಿನಗೆ ಈ ತರನೇ ಇದ್ರೆ ನಿನಗೆ 0 ಬರುತ್ತೆ ಅಂತ ಅವ್ರು ಹೇಳಿದ್ರು, ಅದೇ ಮೇಡಮ್ ಹೊರಗೆ ಬಂದ್ಬಿಟ್ಟು ನೀನು ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ, ನೀನು ದಿನ ಲ್ಯಾಬಲ್ಲಿ ನೀನು ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ನಿನಗೇನೂ ಅರ್ಥ ಆಗ್ತಾ ಇಲ್ಲ, ನೀನೊಬ್ಬ ದಡ್ಡ ಅಂತ ನಾನು ಫೀಲ್ ಮಾಡಿದ್ದೆ. ಬಟ್ ನೀನು ಇವತ್ತು ಮಾಡಿರೋ ಪ್ರೆಸೆಂಟೇಷನ್ ಸ್ಕಿಲ್ ನೋಡಿದ್ರೆ ನಿನಗೆ ನಿಜವಾಗ್ಲೂ ಚೆನ್ನಾಗಿರೋ ಪ್ರೆಸೆಂಟೇಷನ್ ಸ್ಕಿಲ್ ಇದೆ, ನೀನು ಹಾಗೆ ಪೇಪರ್ ಬರಿ, ಆ ರಿಸರ್ಚ್ ಪೇಪರ್ ಬರಿ, ಹಿಂಗೆಲ್ಲ ಅವರು ಅಂದರು. ಈ ಘಟನೆನೇ ನಾನು ಮೆಲುಕು ಹಾಕ್ತಾ ಇದ್ದೆ, ಏನ್ ನಡೀತು ಇಲ್ಲಿ ಅಂತ. ಅಂದ್ರೆ ಅವರಿಗೆ ಮೊದಲು ನನ್ನ ಮೇಲಿದ್ದ ಒಂದು ಭಾವನೆ, ಅಂದ್ರೆ ಅದು ಏನು ಒಂದು ಪರ್ಸ್ಪೆಕ್ಟಿವ್ ಅಂತ ಏನು ಕರಿತೀವಿ, ಅದು ಬೇರೆನೇ ಇತ್ತು. ಆದರೆ ಒಂದು ಘಟನೆ ಆದ ತಕ್ಷಣ ಅದು ಚೇಂಜ್ ಆಯಿತು. ಇಲ್ಲಿ ನೋಡಿ ಸ್ನೇಹಿತರೆ, ಚೇಂಜ್ ಆಗ್ತಾ ಇರೋದು ಹೊರಗಡೆ ಅಂತ ನಮಗೆ ಇಲ್ಲಿ ಕಂಡು ಬರುತ್ತೆ, ಆದರೆ ಚೇಂಜ್ ಆಗೋದು ಒಳಗಡೆ ನಿಜವಾಗ್ಲೂ. ಯಾಕೆ ಅಂದರೆ ಅವರು ಹಂಗೆ ಹೇಳಿದರು, ನಾನು ಸೈಲೆಂಟ್ ಇದ್ದೆ, ಅದು ಮೇ ಬಿ ನಾನು ಮಾತಾಡಬೇಕಾಗಿತ್ತು, ಅದು ನನ್ನ ತಪ್ಪು ಕೂಡ ಇರಬಹುದು. ನಾನು ಸೈಲೆಂಟ್ ಇದ್ದಿದ್ದಕ್ಕೆ ಅವರು ಒಂದೇನೋ ಡಿಸಿಷನ್ಗೆ ಬಂದರು, ಅವ್ರು ಏನೋ ಒಂದು ಜಡ್ಜ್ ಮಾಡಿದರು ನನ್ನ ಬಗ್ಗೆ. ನಾನು ಅದನ್ನು ನಿಜ ಅಂತ ನಂಬಲಿಲ್ಲ. ಯಾಕೆ ಅಂದರೆ ನನ್ನ ಮನಸ್ಸಿಗೆ ಗೊತ್ತಿತ್ತು, ನನಗೆ ಪ್ರೆಸೆಂಟೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ, ನಾನು ಚೆನ್ನಾಗಿ ಮಾಡ್ತೀನಿ, ಯಾಕಂದರೆ ನಾನು ಚೆನ್ನಾಗಿ ಓದ್ತೀನಿ ಅಂತ ನಾನು ನಂಬಿಕೆ ಇತ್ತು. ಆ ಒಂದು ನಂಬಿಕೆಯ ಮೇಲೆ ನಾನು ಅದೇ ನಿಜ ಅಂತ ನಂಬಿ ಪ್ರೆಸೆಂಟೇಷನ್ ಮಾಡಿದೆ. ಮತ್ತೆ ನನಗೆ ಇನ್ನೊಂದು ಕೂಡ ನಂಬಿಕೆ ಇತ್ತು, ನಾನು ಏನೋ ಪ್ರೆಸೆಂಟೇಷನ್ ಮಾಡಿದ್ರು ಎಲ್ಲರೂ ನನಗೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ ಅಂತ ಕೂಡ ನನಗೆ ಯಾವಾಗಲೂ ನಂಬಿಕೆ ಇತ್ತು, ಯಾಕಂದರೆ ನಾನು ಅದರ ಪ್ರಿಪೇರ್ ಆಗಿ ಹೋಗ್ತಾ ಇರ್ತೀನಿ. ಅದೇ ನಿಜ ಆಯಿತು. ಇದೇ ಥರ ನಿಮ್ಮ ಸುತ್ತಮುತ್ತ ಇರೋ ಜನರನ್ನ ನೀವು ಸರಿಯಾಗಿ ನೋಡಿ, ಅವ್ರ ಬಿಹೇವಿಯರ್ ಅಂದರೆ ನೀವೇನೋ ಕೆಲಸ ಮಾಡಿರ್ತೀರಾ, ಅವ್ರು ನಿಮಗೆ ಅದಕ್ಕೆ ಏನೋ ಒಂದು ರೆಸ್ಪಾನ್ಸ್ ಕೊಡ್ತಾರೆ. ಅವ್ರ ಬಿಹೇವಿಯರ್ನ ನೀವು ಸರಿಯಾಗಿ ನೋಡಿ, ಅದರಿಂದ ನಾವು ಏನೋ ಕಲಿಯೋದಿದೆ. ಅಂದರೆ ಅವರು ನಮ್ಮ ಬಗ್ಗೆನೇ ಏನೋ ಒಂದು ಅವರ ಒಂದು ಬಿಹೇವಿಯರ್ ರೂಪದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಇಬ್ರು ಗೆಳೆಯರು ಇರ್ತಾರೆ, ತುಂಬಾ ಚೆನ್ನಾಗೇ ಇರ್ತಾರೆ, ತುಂಬ 3 ವರ್ಷಗಳ ಕಾಲ. ಇದ್ದಕ್ಕಿದ್ದಂಗೆ ಒಬ್ಬವನಿಗೆ ಇನ್ನೊಬ್ಬನ ಮೇಲೆ ಡೌಟ್ ಬಂದು ನಾನು ನಿನಗೆ ಫ್ರೆಂಡ್ ಆಗಲ್ಲ ಅಂತ ಹೇಳಿ ದೂರ ಆಗ್ಬಿಡ್ತಾನೆ. ಯಾವಾಗ ಇನ್ನೊಬ್ಬ ವ್ಯಕ್ತಿ ಯಾವ ರೀಸನ್ಗೆ ಚೇಂಜ್ ಆಗಿದ್ದಾನೆ ಅಂತ ತಲೆ ಕೆಡಿಸ್ಕೊಂಡು ನೀ ಯಾಕೆ ಚೇಂಜ್ ಆದೆ ಹಂಗೆ ಹಿಂಗೆ ಅಂತೇಳಿ ಏನೇನೋ ಗಾಬರಿಗೊಂಡು ಮನಸ್ಸನ್ನು ಮತ್ತೆ ಲ್ಯಾಕ್ ಮಾಡುವಂತಹ ಒಂದು ತಪ್ಪು ಕೆಲಸ ಮಾಡೋದು ನಾವೇ. ಯಾಕೆ ಅಂತಂದ್ರೆ ನಿಮಗೆ ನಿಜವಾಗ್ಲೂ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಆ ಥರ ಆಗಿದೆ, ನೀವು ನಿಜವಾಗ್ಲೂ ತಪ್ಪು ಮಾಡಿದ ಅಂತ ನಿಮಗೆ ನಿಜವಾಗ್ಲೂ ಗೊತ್ತಿದ್ರೆ ನೀವು ಯಾವ ಅಸಂಪ್ಷನ್ ಅಲ್ಲಿ ಬದುಕಬೇಕು, ಅದು ಅವರು ಸರಿ ಹೋಗಿದ್ದಾರೆ ಅನ್ನೋ ಅಸಂಪ್ಷನ್ ಅಲ್ಲಿ ಬದುಕಬೇಕು. ಈ ತರ ಬದುಕೋದ್ರಿಂದ ನಿಮಗೆ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅದೇ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲೇ ನೀವಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಯಾವತ್ತಿಗೂ ರೈಸ್ ಆಗಿರುತ್ತೆ.
ಅವರ ಎನರ್ಜಿ ಲೆವೆಲ್ ಬೇಕು ಅಂತ ಯಾವುದಕ್ಕಾದ್ರೂ ಅವರು ನಿಮಗೆ ಬೇಕು ಅಂತ ಆ ಥರ ಮಾಡಬೇಕು ಅಂತ ಅಥವಾ ಮೋಸ ಮಾಡಬೇಕು ಅಂತ ಆ ಥರ ಏನಾದರೂ ಚೇಂಜ್ ಆಗಿದ್ರೆ ಅವರ ಎನರ್ಜಿ ಲೆವೆಲ್ ಕಡಿಮೆ ಹೋಗಿದೆ ಅಂತ ಅರ್ಥ. ಆ ಎನರ್ಜಿ ಲೆವೆಲ್ ಮತ್ತೆ ಅವರ ಕಾನ್ಶಿಯಸ್ನೆಸ್ ಅವರ ಮಾಡಿದ ತಪ್ಪು ಅರಿವಾಗಿ ಮತ್ತೆ ಮೇಲ್ ಬಂದ್ರೆ ಅವಾಗ ನಿಮ್ದು ಇಬ್ರು ಎನರ್ಜಿ ಲೆವೆಲ್ ಮ್ಯಾಚ್ ಆಗುತ್ತೆ. ಅವಾಗ ನಿಮಗೆ ಮತ್ತೆ ಅದು ನಿಮ್ಮ ಒಳಗಿನ ಏನು ಚಿಂತನೆ ಅದು ನಿಜ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಇದು ಕೆಲವೊಬ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ, ಕೆಲವೊಬ್ರಿಗೆ ಮಾತ್ರ ಸಾಧ್ಯ ಆಗಲ್ಲ ಅಂತೇಳಿ ನಿಮ್ಮಲ್ಲಿ ಯಾರಾದ್ರೂ ಅನ್ಕೊಳ್ತಾ ಇದ್ರೆ ಇದು ಎಲ್ಲರಿಗೂ ಅಪ್ಲೈ ಆಗಂತ ಒಂದು ಲಾ ಇದು. ಅದಕ್ಕೆ ಇದನ್ನ ನಿಯಮ ಅಂತ ಕರೀತಾರೆ. ನಿಯಮಗಳು ಅಂತಂದ್ರೆ ಯೂನಿವರ್ಸಲ್ ಲೆವೆಲ್ ಅಲ್ಲಿ ಅಪ್ಲೈ ಆಗಂತದ್ದು. ಯಾಕೆಂದ್ರೆ ಎಲ್ಲ ಮನುಷ್ಯರು ಒಂದು ಶಕ್ತಿಯ ಭಾಗವಾಗಿದ್ದಾರೆ ಅಷ್ಟೇ. 4 ಬಿಲಿಯನ್ ವರ್ಷಗಳ ಹಿಂದೆ ಏನು ಸೂರ್ಯ ಕ್ರಿಯೇಟ್ ಆಗಿದೆ, ಏನು ಭೂಮಿ ಕ್ರಿಯೇಟ್ ಆಗಿದೆ, ಅಥವಾ 13 ಬಿಲಿಯನ್ ವರ್ಷಗಳಿಂದ ಏನು ಗ್ಯಾಲಾಕ್ಸಿಗಳು ಕ್ರಿಯೇಟ್ ಆಗಿದೆ, ಇದೆಲ್ಲ ಒಂದು ಸಣ್ಣ ಒಂದು ಆಟಮ್ ಅಂದ್ರೆ ಅಣುವಿನ ಸೈಜಿನಲ್ಲಿ, ಪರಮಾಣುವಿನ ಸೈಜಿನಲ್ಲಿ ಇರ್ತಕ್ಕಂಥ ಒಂದು ಮ್ಯಾಟರ್ ಅಥವಾ ದ್ರವ್ಯ ಏನಿದೆ ಅದು ಸಿಡಿದು ಇವತ್ತು ಈ ಒಂದು ಅನಂತ ಬ್ರಹ್ಮಾಂಡವಾಗಿದೆ ಅಂತ ನಾವು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ನಾವು ನೋಡಿ ಕಲಿತೀವಿ. ಸೊ ಎಲ್ಲರೂ ಒಂದೇ ಒಂದು ಪಾಯಿಂಟ್ ಇಂದ ಬಂದಿದ್ದೀವಿ ಅಂತ ಅನ್ನೋದಾದ್ರೆ ಎಲ್ಲರಲ್ಲೂ ಅದೇ ಅಂಶ ಅಂದ್ರೆ ಅದೇ ಎನರ್ಜಿ ಇರುತ್ತೆ. ಇಲ್ಲಿ ಕೆಲವೊಬ್ರು ಎನರ್ಜಿ ಲೆವೆಲ್ ಮೇಲೆ ಹೋಗುತ್ತೆ, ಕೆಲವೊಬ್ರು ಎನರ್ಜಿ ಲೆವೆಲ್ ಕಡಿಮೆ ಬರುತ್ತೆ. ನಮಗೆ ಯಾರೋ ಬೈದ್ರು, ನಮಗೆ ಯಾರೋ ಒಂದು ರೀಸನ್ ಇಲ್ದಂಗೆ ಇನ್ಸಲ್ಟ್ ಮಾಡ್ತಾರೆ, ರೀಸನ್ ಇಲ್ದಂಗೆ ನಮ್ಮನ್ನ ದೂರ ತಳ್ತಾರೆ ಅಂತೇಳಿ ನಿಮ್ಮ ಎನರ್ಜಿ ಲೆವೆಲ್ ನೀವು ಡೌನ್ ಮಾಡಿದ್ರೆ ನೀವು ಆ ಈಕ್ವಲ್ ಲೆವೆಲ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೆವಿಲ್ ಗೋಡಾರ್ಡ್ ಏನ್ ಹೇಳ್ತಾನೆ ಅಂತಂದ್ರೆ, ಈ ಜಗತ್ತಿನಲ್ಲಿ ಕಾಣುವ ಎಲ್ಲಾ ಮನುಷ್ಯರು ನಿನ್ನ ಮಿರರೇ. ನಿನ್ನ ಮನಸ್ಸು ಚೆನ್ನಾಗಿದೆ ಅಂತಂದ್ರೆ ನಿನಗೆ ಹೊರಗಿನ ಪ್ರಪಂಚ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನಿನ್ನ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ನಿನಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ನೇಚರ್ ತೋರಿಸಿದ್ರೇನು, ಎಷ್ಟು ಬ್ಯೂಟಿಫುಲ್ ಆಗಿರೋ ಸಾಂಗ್ ಕೇಳಿಸಿದ್ರೇನು ಅವೆಲ್ಲ ಕೆಟ್ಟದಾಗೆ ಕಾಣುತ್ತೆ. ಆದ್ದರಿಂದ ಇಲ್ಲಿ ಮನಸ್ಸು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮ ಬಗ್ಗೆ ಏನ್ ಅನ್ಕೊಂತೀವಿ ಅನ್ನೋದು ಎಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಈ ಸೆಲ್ಫ್ ಪವರ್ ಮತ್ತೆ ಸೆಲ್ಫ್ ಲವ್ ಅಂತ ಏನ್ ಹೇಳ್ತೀವಿ ಇದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಯಾಕಂದ್ರೆ ರೆನೆ ಡೆಸ್ಕಾರ್ಟ್ ಅಂತ ಒಬ್ಬ 17ನೇ ಶತಮಾನದ ವಿಜ್ಞಾನಿ ಇದ್ದ. ಅವನು ಯುರೋಪಿನ ತುಂಬೆಲ್ಲ ಭಾಷಣ ಮಾಡ್ತಾ ಇದ್ದ. ಅವನು ಬಾಯಿ ಬಿಟ್ರೆ ಹೊಸ ಚಿಂತನೆಗಳು, ಬಾಯಿ ಬಿಟ್ರೆ ಹೊಸ ಹೊಸ ಯೋಚನೆಗಳು ಬರ್ತಾ ಇತ್ತು. ಅವನು ಯಾವಾಗಲೂ ಒಂದೇ ಮಾತು ಹೇಳ್ತಾ ಇದ್ದ, ಅದೇನು ಅಂತಂದ್ರೆ ನನ್ನ ಚಿಂತನೆಯೇ ನನ್ನ ಇರುವಿಕೆ. ಇವತ್ತು ನಾನು ಪ್ರಪಂಚವನ್ನು ಹಿಂಗೆ ನೋಡ್ತಾ ಇದ್ದೀನಿ ಅಂತಂದ್ರೆ ನಾನು ಚಿಂತೆ ಮಾಡ್ತಾ ಇರೋದೇ ಕಾರಣ, ಚಿಂತನೆ ಮಾಡ್ತಾ ಇರೋದೇ ಕಾರಣ. ಅಂದ್ರೆ ಪ್ರಪಂಚಕ್ಕೆ ಅರ್ಥ ಇಲ್ಲ, ಪ್ರಪಂಚದಲ್ಲಿರೋ ಜನರಿಗೆ ಅರ್ಥ ಇಲ್ಲ, ಪ್ರಪಂಚದಲ್ಲಿ ನಡೀತಿರೋ ಘಟನೆಗಳಿಗೆ ಅರ್ಥ ಇಲ್ಲ. ಅಂದ್ರೆ ಮತ್ತೆ ಅರ್ಥ ಎಲ್ಲಿದೆ? ಅರ್ಥ ನನ್ನೊಳಗಿದೆ. ನಾನು ಅದಕ್ಕೆ ಏನು ಅರ್ಥ ಕೊಡ್ತೀನೋ ಅದು ನಿಜ. ನಾನು ಇವತ್ತು ಬದುಕಿದ್ರೆ ಮಾತ್ರ ಪ್ರಪಂಚ ಕಾಣ್ತೀನಿ. ನಾನಿವತ್ತು ಇಲ್ಲ ಅಂತಂದ್ರೆ ಪ್ರಪಂಚ ಇಲ್ಲಿ ನಾನು ಅಂತಂದ್ರೆ ನಮ್ಮ ಮೈಂಡ್. ನಾವು ಹೆಂಗೆ ಒಂದು ಫಿಲ್ಟರ್ ಹಾಕಿರ್ತೀವಿ ಕಣ್ಣಿಗೆ, ಆ ಫಿಲ್ಟರ್ ಇಂದನೇ ನಾವು ಹೊರಗಿನ ಪ್ರಪಂಚನ ನೋಡ್ತಾ ಇರ್ತೀವಿ. ಯಾರೋ ನಮಗೆ ಬೈದ್ರು ಅಂದ ತಕ್ಷಣ ಅವರು ಕೆಟ್ಟವರು ಅಂತ ನಾವು ಅವ್ರನ್ನ ನೋಡಿದ್ರೆ ಅವ್ರು ಯಾವಾಗಲೂ ಕೆಟ್ಟವರೇ ಕಾಣ್ತಾರೆ. ಯಾರೋ ನಮಗೆ ರೀಸನ್ ಇಲ್ದಂಗೆ ಬೈದ್ರು ಅಂತಂದ್ರೆ ಅಥವಾ ರೀಸನ್ ಇಲ್ದಂಗೆ ನಮ್ಮಿಂದ ದೂರ ಹೋದ್ರು ಅಂತಂದ್ರೆ ನಾವು ಅದನ್ನ ನಿಜವಾಗ್ಲೂ ನಂಬ್ತೀವ? ಅವ್ರು ನಿಜವಾಗ್ಲೂ ಹಂಗೆ ಮಾಡಿದ್ದಕ್ಕೆ ರೀಸನ್ ಇದೆಯಾ? ರೀಸನ್ ಇಲ್ಲ ಅಂತಂದ್ರೆ ನೀವು ಅದೇ ಎನರ್ಜಿ ಲೆವೆಲ್ ಇರಬೇಕು. ಅದು ಅವ್ರ ತಪ್ಪು, ಅವ್ರು ಕೆಳಗೆ ಹೋಗಿದ್ದಾರೆ. ಮತ್ತೆ ಅವ್ರ ಮೇಲ್ ಬಂದಾಗ ಅವರು ನಿಮ್ಮ ವ್ಯಾಲ್ಯೂ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಹೀಗೆ ನೆವಿಲ್ ಗೋಡಾರ್ಡ್ ಹೇಳಿರುವ ಎವ್ರಿ ಒನ್ ಈಸ್ ಯು ಪುಶ್ಡ್ ಔಟ್ ಅಥವಾ ಮಿರರ್ ಪ್ರಿನ್ಸಿಪಲ್ ಅಂತ ಏನಿದೆ, ಇದರಿಂದ ಜೀವನದಲ್ಲಿ ಕಲಿಯೋದು ತುಂಬಾ ಇದೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.